ಅವ್ರು ಹೇಳಿದ್ರು, ನಾನು ಹೋಗಿ ಬಂದ ತಕ್ಷಣ ಅದೇ ರಾತ್ರಿನೇ ರಾಯರು ಅವ್ರ ಕನಸಲ್ಲಿ ಬಂದಿದ್ರು. ಏನಿಲ್ಲ, ನಮ್ಮ ಕಷ್ಟ ರಾಯರಿಗೆ ಆಲ್ರೆಡಿ ಗೊತ್ತಿದೆ. ಅವ್ರು ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಪರಿಹಾರಕ್ಕೋಸ್ಕರನೇ ಅವ್ರು ಕರ್ಸ್ಕೊಂಡಿದ್ದಾರೆ ಅಷ್ಟೇ. ಹಾಂ, ಹೇಳಿ ಸರ್. ನಾನು ಮುಂಬೈಯಿಂದ ಬರ್ತಾಯಿದ್ದೀನಿ, ಮಹಾರಾಷ್ಟ್ರ ಮುಂಬೈ, ಅಲ್ಲಿಂದ ಬರ್ತಾಯಿದ್ದೀನಿ. ಇದು ನನ್ನದು ಸಂಕಲ್ಪಕಾಯಿ 21 ವಾರ, ಈಗಿದು 14ನೇ ವಾರ ನನ್ನದು. ಹಾಂ, ಹೌದು, ನಮ್ಮನೆ ಅಲ್ಲೇ ಮುಂಬೈಯಲ್ಲೇ ಇರೋದು. ನಾವು ಆ್ಯಕ್ಚುಲಿ ಕರ್ನಾಟಕದವರು, ರಾಯಚೂರಿನವರು. ನಾವು ಇರೋದು ಮಾತ್ರ ಮುಂಬೈಗೆ. ಹಾಂ, ಇಲ್ಲ, ನಾನು 7ನೇ ವಾರ ಬಂದಿದ್ದೆ, ಈಗ 14ನೇ ವಾರ ಬಂದಿದ್ದೀನಿ. ಈಗ 21ನೇ ವಾರ ಮತ್ತೆ ಬರ್ತೀನಿ. ಹಾಂ, ರಾಯರು ಏನು ಅಂತ ನನಗೆ ಗೊತ್ತಿಲ್ಲ, ಒಟ್ಟು ಮನೆಗಂತೂ ಸಮಾಧಾನ. ಹೆಸರು ತೊಗೊಳ್ತಿದ್ದಂಗೆ ತುಂಬ ಸಮಾಧಾನ. ಏನೇ ನಿಮ್ಮ ಹತ್ರ ಕಷ್ಟ ಇದ್ದರೂ ಒಂದು ಸಲ ನೀವು ಒಂದು 5 ನಿಮಿಷ ಕುತ್ಕೊಂಡ್ಬಿಡಿ ರಾಯರ ಹತ್ರ, ಫುಲ್ ನೆಮ್ಮದಿ ಮನಸ್ಸಿಗೆ. ತುಂಬ ಸಲ ಅವ್ರ ಹತ್ರ ಅವ್ರ ಗುಡಿ ಫೋಟೋ ಹತ್ರ ಹೋಗಿ ಕೂತ್ರೆ ಸಾಕು, ಕಣ್ಣಲ್ಲಿ ತಾನಾಗೆ ನೀರು ಬರುತ್ತೆ. ಅಂದರೆ ಅದು ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ನು, ದುಃಖ ಅಲ್ಲ, ಸ್ಯಾಟಿಸ್ಫೈ. ಹಾಂ, ಖುಷಿಗೆ, ಆನಂದಕ್ಕೆ. ನನ್ನ ಮಗ ಎಷ್ಟೇ ಸತಾಯಿಸಿದ್ರು ನಾನು ಅಲ್ಲೇ ಹೋಗಿ ಕೂತ್ಕೊಳ್ಳೋದು ಗುಡಿ ಹತ್ರ. ಮನೆಯಲ್ಲಿ ರಾಯರ ಫೋಟೋ ಇದೆ, ಅಲ್ಲೋಗಿ ಕೂತ್ಕೊಬಿಟ್ಟು, ರಾಯ ನೀನೇ ಇದೆಯಪ್ಪ, ಮನೆ ದೇವರು ಉಲ್ಗೆಮ್ಮವ್ವ, ಅವಳ ಹೆಸರು ಅವನ ಹೆಸರು ತೊಗೋತಿದ್ದಾಗೆ ಅವನು ಶಾಂತ, ನಾನು ಶಾಂತ. ಎಷ್ಟೇ ದುಃಖ ಇದ್ದರೂ ಅದು ಮರ್ತೋಗ್ಬಿಡುತ್ತೆ. ನಿನ್ನೆ ಆಗಿತ್ತು ಅಂತ ಹೇಳಿ ನೆನಪಿರಲ್ಲ. ನೀವು ಮಾಡಿಬಿಟ್ಟು ನೋಡಿ, ತುಂಬ ಸ್ಯಾಟಿಸ್ಫೈ ಆಗುತ್ತೆ. ಹಾಂ, ನಾನು ಚಿಕ್ಕವಳಿದ್ದಾಗ ಹಿಡಿದೆ ರಾಯರ ಹತ್ರ ತುಂಬ ಪ್ರೀತಿ. ಇದು ನಾನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಮತ್ತೆ ಇಲ್ಲೇ ಬರ್ತಾಯಿದ್ದೀನಿ. ರಾಯಚೂರು ಮಂತ್ರಾಲಯ ಇದೆ ಅಲ್ಲ, ಮಂಗಳವಾರ ಅಲ್ಲಿ ದರ್ಶನ ತೊಗೊಂಡಿದ್ದೀನಿ. ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಾನು ಒಂದೇ ವಾರದಲ್ಲಿ 2 ಕ್ಷೇತ್ರ ದರ್ಶನ ಮಾಡಿದ್ದೀನಿ. ಅವರೇ ತೋರಿಸ್ತಾರೆ. ಅದು ಹೇಗಾಗುತ್ತೆ. ನಮ್ಮ ಮನೆಯವರು ಮೊದಲು ನಂಬ್ತಾ ಇರಲಿಲ್ಲ, ಈಗ ಅವ್ರು ಪ್ರತಿದಿನ ಅವರೇ ತುಪ್ಪದ ದೀಪ ಹಚ್ತಾ ಇದ್ದಾರೆ ರಾಯರಿಗೆ. ಬೆಳಗ್ಗೆ ಹೊತ್ತು, ಸಾಯಂಕಾಲ ಹೊತ್ತು ನಾನು ಮಾಡ್ತೀನಿ, ಬೆಳಗ್ಗೆ ಹೊತ್ತು ಕಾಯಿ ಪೂಜೆ ಮಾಡೋದು ಕೆಲಸ ಅವ್ರದ್ದು. ನಾನು ಹೇಳಿಲ್ಲ ಅವರಿಗೆ, ಆದರೂ ಅವರೇ ಹಾಗೆ ಮಾಡ್ತಾಯಿದ್ದಾರೆ. ನಾನು ಇಲ್ಲಿಂದ ಕಾಯಿ ಒಯ್ಬೇಕಾದ್ರೂ ನಾನು ಅವ್ರಿಗೆ ಹೇಳಿರಲಿಲ್ಲ. ಅವ್ರು ಮೊದಲೇ ಹೇಳಿದರು, ನೀನೇನು ಮಾಡೋದಕ್ಕೆ ಹೋಗಬೇಡ. ನಾನು ಅವ್ರಿಗೆ ಹೇಳಿಲ್ಲ, ನಾನು ತೊಗೊಂಡೋಗ್ಬಿಟ್ಟು ಮನೇಲಿ ಇಟ್ಬಿಟ್ಟೆ ಅಷ್ಟೇ. ಅವರಂದ್ರು, ನೀನು ನನಗೆ ಹೇಳಲೇ ಇಲ್ಲ. ನಾನು ಹೇಳಿಲ್ಲ, ಅದು ಏನೋ ಗೊತ್ತಿಲ್ಲ, ಅವ್ರು ಕೂಡ ಸಮಾಧಾನ. ಹಾಂ, ನಾವು ಅಂದ್ಕೊಂಡಿರೋದು ಆಗುತ್ತೆ, ಹೇಳೋ ಆಗಿಲ್ಲ. ಬಟ್ ಅದು ಹೇಗಾಗಬೇಕು, ಯಾವಾಗ ಆಗಬೇಕು, ಅದು ಆಗುತ್ತೆ ಅಷ್ಟೇ. ಇಷ್ಟರಲ್ಲೇ ಆಗಬೇಕು. ಬಾರ ಮೇಲೆ ಆಗಿಬಿಡಿ ನೀವು. ನಾನು ತುಂಬ ಚಿಕ್ಕವಳು ಇದ್ದಾಗಿನ ಹಿಡಿದು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ. ಈ ಹೊನ್ನವ ಕ್ಷೇತ್ರವನ್ನು ನಾನು ಮೊಬೈಲಲ್ಲೇ ನೋಡಿದ್ದೆ, ಯೂಟ್ಯೂಬಲ್ಲಿ. ಯಾವಾಗಲೂ ಅನ್ಕೊತಾ ಇದ್ದೆ, ಬರಬೇಕು ಅಂತ. ಬರೋದಾಗಿರಲಿಲ್ಲ. ಡಿಸೆಂಬರಲ್ಲಿ ನಮ್ಮ ಸಣ್ಣಮ್ಮನ ಮಗಳ ಮದುವೆ ಇತ್ತು. ಅವಳು ಮದುವೆಗೆ ಬಂದಾಗ ಮನಸ್ಸಲ್ಲಿ ಇಟ್ಕೊಂಡೇ ಬಂದಿದ್ದೆ, 1-2 ತಾಸು ಆದರೂ ಸರಿ ನಾನು ರಾಯರ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ನನ್ನ ಜೊತೆ ಪೂರಾ ಪರಿವಾರ ಬಂತು. ನನ್ನ ಮನೆಯವರಾಯಿತು, ನನ್ನ ಅಕ್ಕನ ಮಗ ಆಯಿತು, ನಮ್ಮ ಸಣ್ಣವಂದ್ರಾಯಿತು, ಎಲ್ಲರೂ ಬಂದರು. ತುಂಬ ಖುಷಿ ಆಯಿತು. ಅವರು ತುಂಬ ವರ್ಷಗಳಿಂದ ಇಲ್ಲೇ ಇರೋದು, ಆದರೂ ಅವ್ರು ಇಲ್ಲಿಗೆ ಬಂದಿರಲಿಲ್ಲ. ನನ್ನ ಮುಖಾಂತರ ರಾಯರು ಅಷ್ಟು ಜನರನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ. ಈಗ ಅವರು ತಮಗೆ ಯಾವಾಗ ಆಗುತ್ತೋ ಆವಾಗೆಲ್ಲ ಬಂದು ಹೋಗ್ತಾ ಇದ್ದಾರೆ. ಮಗನ್ನ ಕರ್ಕೊಂಡು ಬಂದು, ಹಾಂ, ಅವ್ರು ಒಂದು ಸಲ ಬಂದೋಗ್ಬಿಟ್ರೆ ಆಯಿತು, ತಾನಾಗೆ ಬರ್ತಾರೆ. ಇಲ್ಲಿ ಬಂದು ಹೋದ ನಂತರ ರಾಯರು ಅವ್ರ ಕನಸಲ್ಲಿ ಬಂದಿದ್ದರು. ಹೌದು, ಇದೆಲ್ಲ ನಿಜ ಆಗುತ್ತೆ. ಏನು? ಹೌದು, ಅವ್ರು ಹೇಳಿದ್ರು, ನಾನು ಹೋಗಿ ಬಂದ ತಕ್ಷಣ ಅದೇ ರಾತ್ರಿನೇ ರಾಯರು ಅವ್ರ ಕನಸಲ್ಲಿ ಬಂದಿದ್ದರು. ಈಗ ಅವರು ಬರ್ತಾರೆ. ಈಗ ನಾನು ಎಷ್ಟು ಸಲ ಬರ್ತೀನೋ ಅಷ್ಟು ಸಲ ಅವರು ಇಲ್ಲಿ ಬರ್ತಾರೆ. ಈಗಲೂ ಬಂದಿದ್ದಾರೆ. 21 ವಾರ, ಈಗಿದು 14ನೇ ವಾರ. ಡಿಮ್ಯಾಂಡ್ ಅಂತ ಏನಿಲ್ಲ, ನಮ್ಮ ಕಷ್ಟ ರಾಯರಿಗೆ ಆಲ್ರೆಡಿ ಗೊತ್ತಿದೆ. ಅವ್ರು ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಪರಿಹಾರಕ್ಕೋಸ್ಕರನೇ ಅವ್ರು ಕರ್ಸ್ಕೊಂಡಿದ್ದಾರೆ ಅಷ್ಟೇ. ನಂದೇನೂ ಡಿಮ್ಯಾಂಡ್ ಇಲ್ಲ. ನಾನು ಒಂದೇ ಕೇಳೋದು ರಾಯರಿಗೆ, ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದೀನಿ. ಅದು ಯಾವಾಗ ಆಗಬೇಕು, ಹೇಗಾಗಬೇಕು, ಅದೆಲ್ಲ ಎದುರುಗಡೆ ಇರೋ ಮನಸ್ಸಿನಲ್ಲೂ ಕೂಡ ಆ ಪರಿವರ್ತನೆ ಆಗುತ್ತೆ. ಇದು ನೀವು ನಂಬೋದು. ಇಲ್ಲ, ಹಸ್ಬೆಂಡು ಊರಲ್ಲಿದ್ದಾರೆ. ಹಾಂ, ಲಾಸ್ಟ್ 21 ವಾರಕ್ಕೆ ಅವ್ರಿಗೆ ಕರ್ಕೊಂಡು ಬರ್ತೇನೆ. ಇನ್ನೂ 7 ವಾರ. ಅವ್ರು ಹೇಳ್ತಾರೆ ಯಾರು ಎಷ್ಟು ವಾರ ಮಾಡಬೇಕು ಅಂತೇಳಿ ಕೇಶಿ ಗುರೂಜಿ ಹೇಳ್ತಾರೆ. ಅವ್ರ ಪ್ರಕಾರನೇ ನಾವು ಮಾಡೋದು. ಯಾರಿಗೆ 5 ತುಪ್ಪದ ದೀಪ ಹೇಳ್ತಾರೆ, ಯಾರಿಗೆ 14 ಹೇಳ್ತಾರೆ, ಯಾರಿಗೆ 16 ಹೇಳ್ತಾರೆ, ಯಾರಿಗೆ 21 ಹೇಳ್ತಾರೆ. ಈಗ ನಮ್ಮದು 21 ವಾರ. 21 ತುಪ್ಪದ ದೀಪ ಅಂದರೆ 21 ವಾರ ಕಾಯಿ ಪೂಜೆ ಕೂಡ ಮಾಡಬೇಕು. ಈ ರೀತಿ ಈಗ ನಾನು ಇದು 14ನೇ ವಾರ ಬಂದಿದ್ದೀನಿ. ಈಗ ಇನ್ನೂ 7 ವಾರ ಆದ ತಕ್ಷಣ 21 ವಾರಕ್ಕೆ ಅವ್ರಿಗೆ ಫೋನ್ ಮಾಡಬೇಕು. ಅವ್ರು ಹೇಳ್ತಾರೆ ನಾನು ಯಾವಾಗ ಬರಬೇಕು, ಯಾವಾಗಿಲ್ಲ, ಕಾಯಿ ಪೂಜೆ ಯಾವಾಗ ಇಲ್ಲಿ ಬಿಡಬೇಕು ಅಂತ. ಆ ಪ್ರಕಾರ ನಾನು ಬರಬೇಕು ಮತ್ತೆ.
ಅಷ್ಟೇ. ಖಂಡಿತ 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 ನಿಮ್ಗೆ ಕೂಡ ಒಳ್ಳೆಯದಾಗಲಿ. ಈ ವಿಚಾರ ಎಲ್ರಿಗೂ ಮುಟ್ಟಬೇಕು. ಅದಕ್ಕೋಸ್ಕರ ನಿಮ್ಗೆ ಕೂಡ ಒಳ್ಳೆಯದಾಗಲಿ. ಹೌದು, ನಾನು ಬರ್ತೀನಿ. ನಾನು ಬರಬೇಕಂತ ಇಲ್ಲ, ನಾನು ರಾಯರ ಹತ್ರನೇ ಹೇಳಿರೋದು. ಅವರಾಗೆ ಕರ್ಸ್ಕೊತಾರೆ ನನಗೆ. ಹೌದು, ಈ ಸಲ ಕೂಡ ಅವರಾಗೆ ಕರ್ಸ್ಕೊಂಡಿರೋದು. ನಾನೇನು ಇದಕ್ಕೋಸ್ಕರ ಪ್ರಯತ್ನ ಮಾಡಿಲ್ಲ. ನನ್ನ ಮನಸ್ಸಲ್ಲಿ ಮಾತ್ರ ಇರುತ್ತೆ ನಾನು ಬರಬೇಕಂತ ಹೇಳಿ. ಅದ್ರ ದಾರಿ ಮಾತ್ರ ರಾಯರು ತೋರಿಸ್ತಾರೆ. ಅದಕ್ಕೋಸ್ಕರ ಧನ್ಯವಾದ. ಹಾಂ, ಏನು ಹೇಳಬೇಕು? ಹಾಂ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರಾಯ ನಮಃ. ಧನ್ಯವಾದ. ಮೇಡಮ್ ಒಂಚೂರು ಸೈಡ್ ಮೇಡಮ್, ಸೈಡಲ್ಲಿ ನಿಂತ್ಕೊಂಡು ಮಾಡಿ. ಮಾಡಿ 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 ಮಾಡಿ